ರಾಹುಲ್ ಗಾಂಧಿ ಅವರ ಒನ್ ಸೈಡೆಡ್ ನೀತಿ ಹೆಂಗೈತಿ ನೋಡಿ. ಹಿಂದೂ ಧರ್ಮದೊಳಗೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯನ ಇಲ್ಲಂತ, ತ್ರಿವಳಿ ತಲಾಖ್ ಹಲಾಲ ನಡೆಯುವಂತ ಇಸ್ಲಾಂ ಧರ್ಮದ ಬಗ್ಗೆ ಮಾತೇ ಆಡೋದಿಲ್ಲ. ಬುರ್ಕಾ ಹಾಕೊಳ್ಳೋ ಹುಡುಗಿ ಆಕಿ ಚಾಯ್ಸ್ ಅಂತ. ಅದೇ ಹೆಣ್ಣು ಮಕ್ಕಳನ್ನ ತಂಗಿ, ಹೆಂಡತಿ, ಮಗಳು ಅಂತ ಕರೆದ್ರ ಅಲ್ಲಿ ಹೆಣ್ಣು ಮಕ್ಕಳಿಗೆ ವ್ಯಾಲ್ಯೂನೇ ಇರೋದಿಲ್ಲ. ರಾಹುಲ್ ಗಾಂಧಿಯ ಅಧಿಕ ಪ್ರಸಂಗಿತನಕ್ಕ ಸುಧಾಂಶು ತ್ರಿವೇದಿ ತಿರುಗೇಟ್ ಕೊಟ್ಟಾರ. And such a shameful act of Congress party that when the issue of hijab came, they said this is their religious right. Muslims should ask their women to have their face covered. Now they're talking about women freedom. Such a ridiculous thing they are talking. ನಿಜಕ್ಕೂ ರಾಹುಲ್ ಗಾಂಧಿ ಅವ್ರಿಗೆ ಇದೆಲ್ಲ ಅರ್ಥ ಆಗ್ಲಿಕ್ಕತ್ತೈತೋ ಅಥವಾ ಟೈಮ್ ಪಾಸ್ ಮಾಡ್ಲಿಕ್ಕತ್ತಾರ? ರಾಹುಲ್ ಗಾಂಧಿ ಅವರು ಮೊನ್ನೆ ಚಾತ್ರೋಂಕಿ ಗೂಂಜ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ನೋಡ್ರಿ ಪುಣೆ ಒಳಗ. ಆ ಒಂದು ಕಾರ್ಯಕ್ರಮದಾಗ ರಾಹುಲ್ ಗಾಂಧಿ ಅವರು ಮಾತಾಡಿದ ಮಾತುಗಳು ದೇಶದಾದ್ಯಂತ ಟೀಕೆಗೆ ಒಳಗಾಗ್ಲಿಕ್ಕತ್ತಾವ. ಮಹಿಳೆಯರ ಮೇಲಿನ ಅನ್ಯಾಯ, ಮಹಿಳೆಯರನ್ನ ಸ್ವತಂತ್ರವಾಗಿ ಬಿಡಬೇಕು, ಮಹಿಳೆಯರು ಗಂಡಸರ ಮೇಲೆ ಡಿಪೆಂಡ್ ಆಗಬಾರ್ದು, ಪಿತೃಪ್ರಧಾನ ದೇಶ ಆಗಬಾರ್ದು ಅಂತೆಲ್ಲ ದೊಡ್ಡ ದೊಡ್ಡ ಸ್ಪೀಚ್ ಕೊಟ್ರಲ್ಲ ರಾಹುಲ್ ಗಾಂಧಿ ಅವರು. ಕೆಲವೊಂದು ಸಾಮಾಜಿಕ ಪಿಡುಗುಗಳ ಬಗ್ಗೆ, ಕೆಲವೊಂದು ಧರ್ಮಗಳ ಬಗ್ಗೆ ಮಾತಾಡೋದೇ ಇಲ್ಲ, ಇದು ಇವರ ಡಬಲ್ ಸ್ಟ್ಯಾಂಡರ್ಡ್ ಅಲ್ದ ಇನ್ನೇನು ಅನ್ನುವಂಥ ಟೀಕೆಗಳು ಶುರು ಆಗ್ಯಾವ. ಅಲ್ಲಿ ರಾಹುಲ್ ಗಾಂಧಿ ಅವರು ಮನುಸ್ಮೃತಿಯನ್ನ ಉಲ್ಲೇಖ ಮಾಡಿ ಮಹಿಳೆಯನ್ನ ಗಂಡಸಿನ ಜೊತೆಗೆ ಹೋಲಿಸಿ ಸಂಬಂಧವನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಅಂದ್ರೆ ಇವರ ಮಗಳು, ಇವರ ತಂಗಿ, ಇವರ ಹೆಂಡತಿ, ಒಟ್ನಾಗ ಗಂಡಸು ಮುಖ್ಯ ಪ್ರಧಾನ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದನ್ನ ನೋಡ್ರಿ. Women are put in 3 boxes. You are either seen as a daughter, as a wife, or as a mother. Now there is nothing wrong with being seen as a wife, daughter, or mother. Nothing wrong with it. But this cannot be your only identity. It cannot be. ಈ ರೀತಿ ಹೇಳೋದ್ರ ಮುಖಾಂತರ ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮ, ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿನೇ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚಿದ್ದಾವ, ಅದು ಕೂಡ ಮನುಸ್ಮೃತಿಯನ್ನ ಪಾಲಿಸಿ ಮಾತ್ರವೇ ಇದು ಸಾಧ್ಯ, ಅದರಿಂದಾನೇ ಇಷ್ಟೊಂದು ತಾರತಮ್ಯ, ಮಹಿಳೆಯರ ಮೇಲಿನ ದೌರ್ಜನ್ಯ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಹಂಗ ಮಾತಾಡಿದ್ರು. ಅಷ್ಟಕ್ಕೂ ಈಗ ಮನುಸ್ಮೃತಿಯನ್ನ ಯಾರು ಓದಾಕತ್ತಿಲ್ಲ, ಅದು ಯಾರ ಕೈಗೂ ಸಿಕ್ಕೂ ಇಲ್ಲ ಅನ್ನುವಂಥ ವಾದ ಐತಿ. ಇದ್ರ ಬಗ್ಗೆ ನಾ ಮತ್ತೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದ ಬಗ್ಗೆ ಇಷ್ಟೆಲ್ಲ ನಾಲಿಗೆನ ಹರಿಬಿಡ್ಬೇಕಾದ್ರ ಇಸ್ಲಾಂ ಬಗ್ಗೆ, ಇಸ್ಲಾಂ ಅಲ್ಲಿರುವ ಕಟ್ಟಳೆಗಳ ಬಗ್ಗೆ, ಬುರ್ಕಾ, ಮುಖ್ಯವಾಗಿ ಬುರ್ಕಾ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಾರು? ಮಹಿಳೆ ಗುಂಗಟ್ ಹಾಕಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ತ್ರಾಸ ಆಗ್ತೈತಿ, ಸ್ವಾತಂತ್ರ್ಯ ಕಸದ್ ಬಿಟ್ರು ಅಂತಾರ. ತಂದೆ, ಅಣ್ಣ, ಗಂಡನ ಜೊತೆ ಹೆಸರು ಸೇರಿಸಿದ್ರೆ ಅಯ್ಯೋ ಮನುಸ್ಮೃತಿ ಹಿಂಗ್ ಮಾಡ್ಬಿಡ್ತಲ್ಲ ಅಂತಾರ. ಅವರಿಗೆ ಜೀವನ ಪೂರ್ತಿ ಬುರ್ಕಾದಲ್ಲೇ ಬದುಕಬೇಕಾದಂತ ಪರಿಸ್ಥಿತಿ ಇರ್ತದೆ. ತ್ರಿವಳಿ ತಲಾಖ್, 3 ಸಲ ತಲಾಖ್ ಅಂದ್ರ ಅವ್ರಿಗೆ ವಿಚ್ಛೇದನ ಆಗಿ ಬಿಡ್ತೈತಿ. ಹಲಾಲ ಅಂತ ಕೆಟ್ಟ ಪದ್ಧತಿ ಇದ್ದಾವ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತೈತಿ, ಸಾಕಷ್ಟು ಕಣ್ಣಿಗೂ ಕಾಣಿಸ್ತೈತಿ, ಎಲ್ಲರಿಗೂ ಗೊತ್ತಿರೋದೈತಿ. ಆದ್ರ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಏನಂತಾರ? सर, अगर आप सत्ता में आएंगे, अगर आप प्राइम मिनिस्टर बनेंगे तो आपका क्या नजरिया होगा कि एक औरत अबाया और हिजाब पहनकर फ्री नहीं फील करती है? क्या अबाया और हिजाब उतार? देखिए, मेरी व्यू है कि जो महिला पहनना चाहती है वो उसके ऊपर है. अगर वो अबाया पहनना चाहती है, कुछ और पहनना चाहती है, वो उसका बिजनेस है, उसका काम है, उसको अलाउ करना चाहिए. मेरी तो ये राय है. ಇದು ಹಳೆಯ ವಿಡಿಯೋ. ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ, ಆವಾಗ ಒಬ್ಬ ಮುಸ್ಲಿಂ ಮಹಿಳೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರು. ಏನ್ ಹೇಳಿದ್ರು? ಬುರ್ಕಾ ಹಾಕೊಳ್ಳೋದು ಅವರ ಪರ್ಸನಲ್ ಚಾಯ್ಸ್. ಇಲ್ಲಿ ಮನುಸ್ಮೃತಿಯಿಂದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅಲ್ಲಿ ಅದು ಅವ್ರ ಚಾಯ್ಸ್. ಇದ್ಯಾವ ರೀತಿಯ ಪ್ಯಾಟ್ರಿಯಾರ್ಕಿ ರಾಹುಲ್ ಗಾಂಧಿ ಅವರ? ಇಷ್ಟೇ ಅಲ್ರಿ, ಈಗ ಟ್ರೋಲ್ ಆಗ್ಲಿಕ್ಕತ್ತಾರ ರಾಹುಲ್ ಗಾಂಧಿ ಅವರು. ಚಾತ್ರೋಂಕಿ ಗೂಂಜ್ ಅಂತ ಹೇಳಿ ಅಲ್ಲಿ ಇವರ ಪಕ್ಕ ಒಂದು 3 ಜನ 4 ಜನ ಹುಡುಗಿರು ನಿಂತಿದ್ರು. ಬುರ್ಕಾ ಹಾಕೊಂಡಿರುವಂತ ಮಹಿಳೆ ರಾಹುಲ್ ಗಾಂಧಿ ಅವರ ಪಕ್ಕದೊಳಗ ಇದ್ಲು. ಆಕೆಯ ಪಕ್ಕ ಒಬ್ಬ ಹಿಂದೂ ಹುಡುಗಿ, ಆಕೆ ಕೂದಲೆಲ್ಲರಿಗೂ ಕಾಣಿಸ್ತಿತ್ತು, ಆಕೆ ಮೇಕಪ್ ಹಾಕಿದ್ಲು, ಆಕೆಗೆ ಇಷ್ಟ ಬಂದ ಬಟ್ಟೆಯನ್ನ ಹಾಕಿದ್ಲು, ಬಹಳ ಗಟ್ಟಿ ಧ್ವನಿಯಿಂದ ತನ್ನ ಮಾತುಗಳನ್ನ ಇಡ್ಲಿಕ್ಕತ್ತಿದ್ಲು. ಆಕೆ ಅಷ್ಟು ಸ್ವತಂತ್ರವಾಗಿ ಸ್ಟೇಜ್ ಮೇಲೆ ಬಂದು ತನ್ನ ಮಾತುಗಳನ್ನ ಹಂಚ್ಕೊಳಕತ್ತಿದ್ಲು. ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಆಕೆಗೆ ದೌರ್ಜನ್ಯ ನಡೆದೈತಿ, ಆಕೆಗೆ ಸ್ವಾತಂತ್ರ್ಯ ಇಲ್ಲ, ಆಕೆ ಹಿಂದೂ ಇದ್ದಾಳಲ್ಲ ಅದಕ್ಕೆ. ಅದೇ ಬುರ್ಕಾ ಹಾಕೊಂಡಿರೋ ಮಹಿಳೆ ಪಕ್ಕದಲ್ಲೇ ನಿಂತಿದ್ದಾರೆ. ಅಷ್ಟು ಜನರ ಮುಂದೆ ಆಕೆಗೆ ಬುರ್ಕಾ ಹಾಕ್ಲೇಬೇಕಿತ್ತು, ತಲೆ ಮೇಲೆ ಹಿಜಾಬನ್ನ ಕಟ್ಟಲೇಬೇಕಿತ್ತು. ಬಟ್ ರಾಹುಲ್ ಗಾಂಧಿ ಅವರ ಪ್ರಕಾರ ಅದು
ಫ್ರೀಡಮ್ ಆಫ್ ರಿಲಿಜಿಯನ್. ಇದೇ ಟ್ರೋಲ್ ಆಗ್ಲಿಕ್ಕತ್ತೈತಿ ರಾಹುಲ್ ಗಾಂಧಿ ಅವರೇ. ಏನನ್ನೋ ಬಟಾ ಬಯಲ್ ಮಾಡಕ್ ಹೋಗಿ ನಿಮ್ಮನ್ನ ನೀವೇ ಬಟಾ ಬಯಲ್ ಮಾಡ್ಕೊಂಡ್ಬಿಟ್ರಲ್ಲ, ನಿಮ್ಮ ಮನಸ್ಥಿತಿಯನ್ನ ಬಟಾ ಬಯಲ್ ಮಾಡ್ಕೊಂಡ್ಬಿಟ್ರಲ್ಲ. ಯಾರಿಗೆ ಆಕ್ಚುಲಿ ಅನ್ಯಾಯ ಆಗ್ಲಿಕ್ಕತ್ತದ, ಯಾವ ಧರ್ಮದೊಳಗ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀಲಿಕ್ಕತ್ತದಂತ ನಿಮ್ಮ ಪಕ್ಕದಲ್ಲಿರೋ ಮಹಿಳೆಯರನ್ನ ನೋಡಿದ್ರೇನೆ ಅರ್ಥ ಆಗುತ್ತಾ? ನಿಮಗಷ್ಟು ಅರ್ಥ ಆಗವಲ್ತೇನು ಅಂತ ಜನ ಟೀಕೆ ಮಾಡ್ಲಿಕ್ಕತ್ತಾರ. ಈಗ ರಾಹುಲ್ ಗಾಂಧಿ ಅವರು ಮನುಸ್ಮೃತಿಯನ್ನ ಇಟ್ಕೊಂಡು ಬಹಳಷ್ಟು ಮಾತಾಡಿದ್ರು. ಒಂದು ಧರ್ಮವನ್ನ ನಿಂದಿಸ್ಬೇಕು ಅಂತ ಅನ್ಕೊಂಡು ಬಂದು ಅದರೊಳಗೆ ಸಕ್ಸಸ್ಸು ಆಗಿ ಹೋದ್ರು. ಈ ರೀತಿ ರಾಹುಲ್ ಗಾಂಧಿ ಅವರು ಒನ್ ಸೈಡೆಡ್ ಯೋಚನೆ, ಇನ್ನೊಂದು ಸೈಡ್ ತುಷ್ಟೀಕರಣ ಮಾಡೋದ್ರಿಂದ ಅವ್ರಿಗೆ ನಿಜಕ್ಕೂ ಏನು ಮಾತಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ. ಅವ್ರನ್ನ ನೀವು ಹೆಂಗೆ ಅರ್ಥ ಮಾಡ್ಕೋತೀನಿ ಅಂದ್ರೂ ಅವರು ಅರ್ಥ ಆಗೋದಿಲ್ಲ. ಬಟ್ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಅಂತ ಸುಧಾಂಶು ತ್ರಿವೇದಿ ಅವರು ರಾಹುಲ್ ಗಾಂಧಿ ಅವರ ಬಣ್ಣವನ್ನ ಬಟಾ ಬಯಲು ಮಾಡಿಬಿಟ್ಟಾರ. ಅವ್ರು ಏನ್ ಹೇಳಿದ್ರು ಕೇಳ್ಕೊಂಬನ್ರಿ. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನಿಮಗೆ ನಾ ಹೇಳ್ತೀನಿ. What is his opinion about 4 wives? What is his opinion about halala? कि हलाला से महिला पवित्र हो जाती है. What was our stand about talaq-e-biddat? And such a shameful act of Congress party that when the issue of hijab came, they said this is their religious right, that they should ask, Muslims should ask their women to have their face covered. And now they're talking about women freedom. Such a ridiculous thing. They are talking. They are the people who bought Shabano case. The present day Manusmriti, the problem is, it is that which was edited by William Jones in 1784, who was the Chief Justice of the Calcutta High Court. He has done translation of 2 more books, Vidyadhar ka Hitopadesh or Kalidas ka Vigyan Shakutram. Both these original texts are available, but the original text of Manusmriti is not available. From where William Jones translated? Nowhere it is available. And I ask, I challenge, even on the floor of the House in Rajya Sabha, when Kharge ji stated, I said I want the original book, quote, from original book, from the original text, in the original language. ಮನುಸ್ಮೃತಿ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ಲಿಕ್ಕತ್ತಾರಲ್ಲ, ಅದರ ಮೂಲ ಪ್ರತಿ ಎಲ್ಲೈತಿ? ಅದರ ಮೊದಲನೇ ಚಾಪ್ಟರ್ ಏನೈತಿ? ವಿಲಿಯಂ ಜಾನ್ ಬರೆದಿರುವಂತಹ ಮನುಸ್ಮೃತಿಗೂ ನಿಜವಾದ ಮನುಸ್ಮೃತಿಗೂ ವ್ಯತ್ಯಾಸ ಬಹಳಷ್ಟಿದ್ದಾವ. ಇವರು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಂತ ಹೇಳಿದ್ರ ಮೂಲ ಕೃತಿ ಎಲ್ಲೈತಿ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಅವತ್ತಿನಿಂದ ಇವತ್ತಿನ ತನಕ ತೋರಿಸಿಲ್ಲ. ಯಾಕಂದ್ರ ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಅನ್ನ ತಂದಿದ್ದು ಇದೇ ರೀತಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದ್ರಿಂದಾನೇ. ಅದ್ರೊಳಗೆ ಅವ್ರು ಸಕ್ಸಸ್ಸು ಆದ್ರು. ಈಗ ರಾಹುಲ್ ಗಾಂಧಿ ಅವರು ಅದನ್ನೇ ಮುಂದುವರಿಸ್ಲಿಕ್ಕತ್ತಾರ. ನೆಹರು ಅವರು, ಮಹಾತ್ಮ ಗಾಂಧಿ ಅವರು, ಅಂಬೇಡ್ಕರ್ ಅವರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಮನುಸ್ಮೃತಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ರು. ಮನುಸ್ಮೃತಿ ಅಂತ ಪುಸ್ತಕಗಳು ಅವರ ಎಲ್ಲರ ಕಾಲದೊಳಗೂ ಪ್ರಕಟವಾಗಿದ್ವು. ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಾಗೇನೆ ಪ್ರಕಟ ಆಗಿದ್ವು. ಅವ್ರು ಯಾರು ಅದನ್ನ ಅಪೋಸ್ ಮಾಡ್ಲಿಲ್ಲ, ಅದ್ರ ಬಗ್ಗೆ ಅಭಿಪ್ರಾಯಗಳನ್ನ ಮುಂದಿಟ್ಟಿದ್ರು. ಬಟ್ ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಮಹಿಳೆಯರ ವಿರುದ್ಧವಾಗಿಯೇ ಮಾಡಿದ್ದಾರೆ ಅಂತ ಮಾತಾಡ್ಲಿಕ್ಕತ್ತಾರಲ್ಲ, ಅವರ ತಂದೆ, ಅವರ ತಾತ, ಅವರ ಮುತ್ತಾತ, ಅವರ ಅಜ್ಜಿ ಎಲ್ಲರೂ ತಪ್ಪು ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿಕತ್ತಾರು. ಒಪ್ಕೊಳ್ಳಿಕತ್ತಾರೇನು, ಎಕ್ಸ್ಪೋಸ್ ಆಗ್ಲಿಕ್ಕತ್ತಾರೇನು ಅಂತ ಕೇಳಕತ್ತಾರ. ಜೊತೆಗೆ ಮನುಸ್ಮೃತಿಯ ಮೂಲ ಬುಕ್ ಎಲ್ಲಿದೆ ಅನ್ನೋದನ್ನ ದಯವಿಟ್ಟು ಕಾಂಗ್ರೆಸ್ ಅವ್ರು ಹೇಳಬೇಕು ಅಂತಾನು ಖಡಕ್ಕಾದ ಪ್ರಶ್ನೆ ಕೇಳ್ಯಾರ. ಈಗ ರಾಹುಲ್ ಗಾಂಧಿ ಅವರು ಬಾಯೈತಿ ಅಂತ ಮಾತಾಡೋದನ್ನ ಬಿಟ್ಟು ನಿಜಕ್ಕೂ ಇಂಟೆನ್ಷನ್ ಚೆನ್ನಾಗಿದ್ರ, ನ್ಯಾಯಯುತವಾಗಿ ಮಾತಾಡಬೇಕು ಅನ್ನೋದಾಗಿದ್ರ, ಒಂದು ಧರ್ಮದ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಗಂಟ್ಲನ್ನ ನೋವು ಮಾಡ್ಕೊಳ್ಳೋದಕ್ಕಿನ್ನ ಎಲ್ಲಿ ಅನ್ಯಾಯ ನಡೆದೈತಿ ಹೆಣ್ಣು ಮಕ್ಕಳ ಮೇಲೆ, ಎಲ್ಲಿ ಅವ್ರಿಗೆ ಶೋಷಣೆ ಆಗ್ಲಿಕ್ಕತ್ತೈತಿ, ತ್ರಿವಳಿ ತಲಾಕ್, ಹಲಾಲ, ಸಾಕಷ್ಟು ಹೆಸರು ಒಂದಲ್ಲ ಎರಡಲ್ಲ ಕುಂತ್ರ ಹೇಳ್ಕೊಂಡೇ ಕುಂದಿರ್ಬೇಕಾಗ್ತದೆ. ಅವರ ಪರ ಧ್ವನಿ ಎತ್ತಬೇಕಲ್ಲ. ಅವ್ರ ಪರ್ಸನಲ್ ಚಾಯ್ಸ್ ಅಂತ ಬಿಡೋ ಬದಲು ರಾಹುಲ್ ಗಾಂಧಿ ಅವರು ಅವರಿಗೆ ಅವರ ಹಕ್ಕನ್ನ ಇಸಿದುಕೊಡೋ ಕೆಲಸ ಮಾಡಬೇಕು. ಈ ರೀತಿ ಒಂದು ಧರ್ಮದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮನುಸ್ಮೃತಿಯ ಹೆಸರನ್ನ ಹೇಳ್ಕೊಂಡು ಬೇಳೆಕಾಳನ್ನ ಬೇಯಿಸ್ಕೋಬಾರ್ದು.